ಮೌನ ಸಾಕ್ಷಿ ಕೊನೆಯ ಸಂಚಿಕೆ. ಅರಮನೆಯಂತಹ ಬಂಗಲೆಗಳ ಗೋಡೆಗಳ ಹಿಂದೆ ಅಡಗಿದೆ ಭಯಾನಕ ರಹಸ್ಯ. ಚೇತನ್ ಬೆನ್ನಟ್ಟಿದ್ದ ಆ ನೆರಳು ಅವನನ್ನ ಗೆಲುವಿನ ಹತ್ತಿರಕ್ಕೆ ಕರೆದೊಯ್ಯುವುದೇ ಅಥವಾ ಪ್ರಾಣಾಪಾಯ ತಂದೊಡ್ಡುವುದೇ ಗೊತ್ತಿಲ್ಲ. ಚೇತನನ್ನು ಪತ್ತೆ ಹಚ್ಚುವ ಕಾರ್ಯಾಚರಣೆ ಬೆಂಗಳೂರಿನಲ್ಲಿ ತೀವ್ರಗೊಂಡಿದ್ದರೂ ರೀನಾ ಮತ್ತು ಅವಳ ತಂಡಕ್ಕೆ ಯಾವುದೇ ಸುಳಿವು ಸಿಗುತ್ತಿರಲಿಲ್ಲ. ಬೆಂಗಳೂರಿನ ಕಿಕ್ಕಿರಿದ ಜನಸಂದಣಿಯ ನಡುವೆ ಅವನು ಹುಡುಕುವುದು ಲೀನಾಗೆ ಸವಾಲಾಗಿ ಪರಿಣಮಿಸಿತ್ತು. ಆದರೆ ಇದೆಲ್ಲದರ ನಡುವೆ ಲೀನಾಗೆ ಒಂದು ಆಘಾತಕಾರಿ ಸತ್ಯ ತಿಳಿಯಿತು. ಚೇತನ್ನನ್ನು ಸಿಲುಕಿಸಲು ನೆಲ್ಸನ್ ಸಾಯುವ ಮುನ್ನವೇ ಸೃಷ್ಟಿಸಿದ್ದ ನಕಲಿ ದಾಖಲೆಗಳು ಮತ್ತು ದೇಶದ್ರೋಹದ ಆರೋಪದ ಬಗ್ಗೆ ತಿಳಿದಾಗ ಅವಳ ಹೃದಯ ಕಿವಿಚಿದಂತಾಗಿತ್ತು. ತನ್ನ ಪ್ರಾಣಕ್ಕಿಂತ ರಮ್ಯಾಳ ಸುರಕ್ಷತೆಯೇ ಮುಖ್ಯವೆಂದು ಭಾವಿಸಿ ಚೇತನ್ ಈ ಹೋರಾಟಕ್ಕಿಳಿದಿದ್ದಾನೆ ಎಂದು ತಿಳಿದಾಗ ಲೀನಾಳ ಮನಸ್ಸು ಬದಲಾಗಿತ್ತು. ಚೇತನ್, ನಿನ್ನನ್ನು ನಾಶ ಮಾಡಲು ಬಂದ ನಾನು ಈಗ ನಿನ್ನನ್ನು ಕಾಪಾಡಬೇಕಿದೆ ಎಂದು ಅವಳು ಸಂಕಲ್ಪ ಮಾಡಿದ್ದಳು. ತನ್ನ ತಂಡವನ್ನು ದಾರಿ ತಪ್ಪಿಸಲು ಅವಳು ಈಗ ಇಲ್ಲಸಲ್ಲದ ಸುಳ್ಳುಗಳನ್ನು ಹೇಳತೊಡಗಿದ್ದಳು. ಇತ್ತ ವಿಷ್ಣುಪುರದಲ್ಲಿ ಸಂಜೆ 5 ಗಂಟೆಯ ಸಮಯ. ಸಾಹುಕಾರ ಶಿವಪ್ಪ ನಾಯಕರ ಆ ಬೃಹತ್ ಬಂಗಲೆಗೆ ರಮ್ಯಾ ಮೊದಲ ದಿನದ ಟ್ಯೂಷನ್ಗೆ ಬಂದಳು. ಆ ಅರಮನೆಯಂತಹ ಮನೆಯ ಒಳಾಂಗಣ ವಿನ್ಯಾಸ ಮತ್ತು ಅಲ್ಲಿನ ನಿಗೂಢ ಮೌನ ಅವಳಿಗೆ ಸ್ವಲ್ಪ ಮುಜುಗರ ತಂದರು. ಮಕ್ಕಳನ್ನು ಕಂಡ ಮೇಲೆ ಅವಳು ಸಹಜ ಸ್ಥಿತಿಗೆ ಬಂದಳು. ನಿಖಿಲ್ ಮತ್ತು ಅಖಿಲ್ ಎಂಬ ಇಬ್ಬರು ಮುದ್ದಾದ ಹುಡುಗರು ಅವಳಿಗೆ ಕಾಯುತ್ತಿದ್ದರು. ನಿಖಿಲ್ ಬುದ್ಧಿವಂತನಾಗಿದ್ದರೂ ಅಖಿಲ್ ಮಾತ್ರ ಪುಸ್ತಕದ ಹಾಳೆಗಳನ್ನು ಹರಿಯುತ್ತಾ ಆಟ ಮಾಡುತ್ತಿದ್ದ. ರಮ್ಯಾ ತಾಳ್ಮೆಯಿಂದ ಅವನನ್ನು ಸಮಾಧಾನಪಡಿಸಿ ಅವನು ಹರಿದ ಹಾಳೆಗಳಿಂದಲೇ ಸುಂದರವಾದ ಕಾಗದದ ದೋಣಿ ಮತ್ತು ವಿಮಾನಗಳನ್ನು ಮಾಡಿಕೊಟ್ಟಳು. ಕ್ರಾಫ್ಟ್ ಕೆಲಸದ ಆಸೆಯಿಂದ ಅಖಿಲ್ ಪಾಠ ಕೇಳಲು ಶುರು ಮಾಡಿದ್ದ. ಹೀಗೆ 2 ಗಂಟೆಗಳ ಕಾಲ ಮಕ್ಕಳೊಂದಿಗೆ ಬೆರೆತು ಪಾಠ ಹೇಳಿಕೊಟ್ಟ ರಮ್ಯಾ ಮೊದಲ ದಿನವೇ ಗೆದ್ದಿದ್ದಳು. ಆದರೆ ಪರೀಕ್ಷೆ ಶುರುವಾಗಿದ್ದೇ 7 ಗಂಟೆಯ ನಂತರ. ಟ್ಯೂಷನ್ ಮುಗಿಸಿ ರಮ್ಯಾ ಹೊರಬಂದಾಗ ಅಂಗಳದಲ್ಲಿ ಗಾಢವಾದ ಕತ್ತಲೆ ಆವರಿಸಿತ್ತು. ಚೇತನ್ ಬಂದು ಕರೆದುಕೊಂಡು ಹೋಗುವುದಾಗಿ ಪ್ರಾಮಿಸ್ ಮಾಡಿದ್ದರು. ಅಲ್ಲಿ ಅವನ ಸುಳಿವಿರಲಿಲ್ಲ. ಫೋನ್ ಮಾಡಿದರೆ ರಿಂಗ್ ಆಗುತ್ತಿತ್ತೇ ಹೊರತು ಅವನು ರಿಸೀವ್ ಮಾಡುತ್ತಿರಲಿಲ್ಲ. ಏಕಾಂಗಿಯಾಗಿ ಕಾಲು ದಾರಿಯಲ್ಲಿ ಹೆಜ್ಜೆ ಹಾಕಲು ರಮ್ಯಾಳಿಗೆ ಅತೀವ ಭಯ ಶುರುವಾಗಿತ್ತು. ಅಕ್ಕಪಕ್ಕದ ಮರಗಳು ರಾಕ್ಷಸರಂತೆ ಭಾಸವಾಗುತ್ತಿದ್ದವು. ಗಾಳಿಯ ಶಬ್ದಕ್ಕೆ ಕಿವಿ ಜುಮ್ಮೆಂದಿದ್ದವು. ಕತ್ತಲೆಯ ದಾರಿಯಲ್ಲಿ ನಡೆಯುವಾಗ ಹಠಾತ್ತಾಗಿ ಯಾವುದೋ ಆಕೃತಿ ಸದ್ದಿಲ್ಲದೆ ಪದೆಯೊಳಗೆ ನುಗ್ಗಿದಂತಾಗಿತ್ತು. ಯಾರೋ ಅಟ್ಟಿಸಿಕೊಂಡು ಹೋಗುತ್ತಿರುವ ಶಬ್ದ, ಮನುಷ್ಯರ ಉಸಿರಾಟದ ಧ್ವನಿ ಕೇಳಿ ರಮ್ಯಾ ಅಲ್ಲಿ ಸ್ತಬ್ಧಳಾಗಿ ನಿಂತಳು. ಎದೆಯ ಬಡಿತದ ಶಬ್ದ ಅವಳ ಕಿವಿಗೆ ಕೇಳುವಷ್ಟು ಜೋರಾಗಿತ್ತು. ಜಲಜಮ್ಮ ಹೇಳಿದ್ದ ರಾತ್ರಿಯ ಹೊತ್ತು ಹೊರಬರಬೇಡ ಎಂಬ ಮಾತು ಅವಳನ್ನು ಹೈರಾಣಾಗಿಸಿತು. ಭಯದಿಂದ ಕಣ್ಣು ಮುಚ್ಚಿ ಭಗವಂತನನ್ನು ನೆನೆಯುತ್ತಿದ್ದಾಗ ಹಠಾತ್ತಾಗಿ ಯಾರೋ ಅವಳ ಮುಖಕ್ಕೆ ನೇರವಾಗಿ ಟಾರ್ಚ್ ಬೆಳಕು ಹೊಡೆದರು. ಭಯಾನಕ ಆಕೃತಿ ಎಂದು ಎದುರಾಗಿದೆ ಎಂದು ತಿಳಿದು ರಮ್ಯಾ ಅಮ್ಮ ಎಂದು ಜೋರಾಗಿ ಕಿರುಚಿದಳು. ಆದರೆ ಅದು ಮತ್ಯಾರೂ ಅಲ್ಲ, ಮುಗುಳ್ನಗುತ್ತಾ ನಿಂತಿದ್ದ ಚೇತನ್. ಸಮಾಧಾನ ರಮ್ಯಾ, ನಾನು ಬಂದಿದ್ದೇನೆ ಎಂದವನು ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡ. ರಮ್ಯಾ ಅವನ ಎದೆಗೆ ಗುದ್ದುತ್ತಾ, ನಿನಗೆ ಕರುಣೆನೇ ಇಲ್ವಾ? ನನ್ನನ್ನು ಇಲ್ಲಿ ಒಬ್ಬಳನ್ನೇ ಬಿಟ್ಟು ಎಲ್ಲಿ ಹೋಗಿದ್ದೆ? ನಾನು ದೆವ್ವ ಅಂತ ತಿಳ್ಕೊಂಡಿದ್ದೆ ಎಂದು ಕೋಪದಿಂದ ಅತ್ತಳು. ಚೇತನ್ ನಗುತ್ತಾ ಸಮಾಧಾನಪಡಿಸಿದನಾದರೂ, ಸಾರಿ ರಮ್ಯಾ, ದಾರಿಯಲ್ಲಿ ಒಂದು ಲೇಡಿ ದೆವ್ವ ಸಿಕ್ಕಿತ್ತು, ಅದರ ಜೊತೆ ಮಾತನಾಡುತ್ತಾ ತಡವಾಗಿತ್ತು ಎಂದು ಮತ್ತೆ ಕಿಚಾಯಿಸಿದ. ರಮ್ಯಾಳ ಸಿಟ್ಟು ಇನ್ನೂ ಹೆಚ್ಚಾಗಿತ್ತು. ಅವಳು ಅವನನ್ನು ಬಿಟ್ಟು ಕೋಪದಿಂದ ಮುಂದೆ ನಡೆಯಲಾರಂಭಿಸಿದಳು. ಚೇತನ್ ಅವಳನ್ನು ಕಾಡಿಸಲು, ಅಗೋ ರಮ್ಯಾ, ಆ ಮರದ ಹಿಂದೆ ನೋಡು, ಯಾವುದೋ ಕಪ್ಪು ನೆರಳು ಓಡಿತು ಎಂದು ಹೆದರಿದ ರಮ್ಯಾ ಮರುಕ್ಷಣವೇ ಓಡಿ ಬಂದು ಅವನ ತೋಳಿಗೆ ಅಂಟಿಕೊಂಡಳು. ಚೇತನ್ ಅವಳ ಕೈಯನ್ನು ಭದ್ರವಾಗಿ ಹಿಡಿದುಕೊಂಡು ಮನೆ ಕಡೆ ಹೆಜ್ಜೆ ಹಾಕಿದ್ದ. ಆದರೆ ಚೇತನ್ ಅಲ್ಲಿ ಸುಳ್ಳು ಹೇಳುತ್ತಿರಲಿಲ್ಲ. ಅವನು ರಮ್ಯಾಳನ್ನು ಟ್ಯೂಷನ್ಗೆ ಬಿಟ್ಟು ಹೋದಾಗ ಆ ಬಂಗಲೆಯಿಂದ ಒಬ್ಬ ವ್ಯಕ್ತಿ ರಹಸ್ಯವಾಗಿ ಹೊರಬಂದವನು ಗಮನಿಸಿ ಅವನನ್ನು ಹಿಂಬಾಲಿಸಿದ್ದ. ಆ ಬೆನ್ನಟ್ಟುವಿಕೆಯ ಸಮಯದಲ್ಲಿ ಸಿಕ್ಕ ಕೆಲವು ಆಘಾತಕಾರಿ ಸಾಕ್ಷ್ಯಗಳು ಅವನನ್ನು ಈ ವಿಷ್ಣು ಪುರಾಣದ ಕರಾಳ ರಹಸ್ಯದ ಹತ್ತಿರಕ್ಕೆ ಕರೆದೊಯ್ದಿದ್ದವು. ತನ್ನ ಮಿಷನ್ ಪೂರ್ಣಗೊಳಿಸಲು ಅವನು ರಮ್ಯಾಳ ಸುರಕ್ಷತೆಯೊಂದಿಗೆ ಆಟವಾಡುತ್ತಿದ್ದಾನೆಯೇ ನೋಡೋಣ. ರಮ್ಯಾ ಸಾಹುಕಾರರ ಮನೆಯಲ್ಲಿ ಟ್ಯೂಷನ್ ಹೇಳಿಕೊಡಲು ಶುರು ಮಾಡಿ ಇಂದಿಗೆ ಸರಿಯಾಗಿ 1 ವಾರ ಪೂರೈಸಿತ್ತು. ನಿಖಿಲ್ ಮತ್ತು ಅಖಿಲ್ ಇಬ್ಬರು ರಮ್ಯಾಳ ಪ್ರೀತಿಯ ಪಾಠಕ್ಕೆ ಮಾರು ಹೋಗಿದ್ದರು. ಅಖಿಲ್ನ ಹಠ ಕಡಿಮೆಯಾಗಿ ಈಗ ಅವನು ಗಣಿತದ ಲೆಕ್ಕಗಳನ್ನು ಅಚ್ಚುಕಟ್ಟಾಗಿ ಬಿಡಿಸುತ್ತಿದ್ದ. ಸಾಹುಕಾರ ಶಿವಪ್ಪ ನಾಯಕರಿಗೆ ರಮ್ಯಾಳ ತಾಳ್ಮೆ ಮತ್ತು ಶಿಸ್ತು ಬಹಳ ಇಷ್ಟವಾಗಿತ್ತು.
ಟ್ಯೂಷನ್ ಮುಗಿಸಿ ರಮ್ಯಾ ಹೊರಡಲು ಸಿದ್ಧವಾದಾಗ ಸಾಹುಕಾರರು ಅವಳನ್ನು ಕರೆದು ಮೊದಲ ವಾರದ ಸಂಬಳ 1000 ರೂಪಾಯಿಗಳನ್ನು ಕೈಗಿಟ್ಟರು. 500 ರೂಪಾಯಿ ಎಂದು ಮಾತನಾಡಿಕೊಂಡಿದ್ದೆವು, ಆದರೆ ನೀವು ನಮ್ಮ ಮೊಮ್ಮಕ್ಕಳನ್ನು ಬದಲಾಯಿಸಿದ ರೀತಿ ನೋಡಿ ಖುಷಿಯಾಯಿತು. ಇಂದು ನಿಮ್ಮ ಪ್ರಾಮಾಣಿಕತೆಗೆ ಸಿಕ್ಕ ಗೌರವ ಎಂದರು. 1000 ರೂಪಾಯಿಯ ನೋಟುಗಳನ್ನು ಕೈಯಲ್ಲಿ ಹಿಡಿದ ರಮ್ಯಾಳಿಗೆ ತಾನು ಈ ಹಿಂದೆ ಬ್ಯಾಂಕ್ನಲ್ಲಿ ಗಳಿಸುತ್ತಿದ್ದ ಲಕ್ಷಾಂತರ ರೂಪಾಯಿಗಳಿಗಿಂತಲೂ ಹೆಚ್ಚಿನ ತೃಪ್ತಿ ಸಿಕ್ಕಿತ್ತು. ನಾಳೆ ನಮ್ಮ ಮನೆಯಲ್ಲಿ ವಿಶೇಷ ಪೂಜೆ ಇದೆ. ಚೇತನನ್ನು ಕರೆದುಕೊಂಡು ನೀವಿಬ್ಬರೂ ಮರೆಯದೇ ಬರಬೇಕು ಎಂಬ ಆಹ್ವಾನದೊಂದಿಗೆ ರಮ್ಯಾ ಅಲ್ಲಿಂದ ಹೊರಟಳು. ಮನೆಗೆ ಮರಳಿದ ರಮ್ಯಾಳಿಗೆ ಚೇತನ್ ಬಗ್ಗೆ ಆತಂಕ ಶುರುವಾಗಿತ್ತು. ಇತ್ತೀಚೆಗೆ ಅವನು ಮನೆಯಲ್ಲಿ ಇರುವುದೇ ಅಪರೂಪವಾಗಿತ್ತು. ಅಡುಗೆ ಮುಗಿಸಿ ಅವಳು ಕಾಯುತ್ತಿದ್ದಾಗ ರಾತ್ರಿ 10 ಗಂಟೆಯ ಸುಮಾರಿಗೆ ಚೇತನ್ ಮನೆಗೆ ಬಂದನು. ಬಾಗಿಲು ತೆರೆದ ರಮ್ಯಾಳಿಗೆ ಆಘಾತ ಕಾದಿತ್ತು. ಚೇತನ್ ತನ್ನ ಎಡಭುಜವನ್ನು ಗಟ್ಟಿಯಾಗಿ ಅದುಮಿ ಹಿಡಿದುಕೊಂಡಿದ್ದ. ಶರ್ಟ್ ಮೇಲೆಯೇ ರಕ್ತದ ಕಲೆಗಳಿದ್ದವು. ಚೇತನ್, ಏನಿದು, ಮತ್ತೆ ಗಾಯ ಮಾಡಿಕೊಂಡಿದ್ದೀಯಾ ಎಂದು ಗಾಬರಿಯಿಂದ ಕೇಳಿದ. ರಮ್ಯಾಳಿಗೆ ಚೇತನ್, ಏನಿಲ್ಲ ರಮ್ಯಾ, ದಾರಿಯಲ್ಲಿ ಕತ್ತಲೆಯಲ್ಲಿ ಕಲ್ಲಿಗೆ ತಾಗಿ ಬಿದ್ದೆ ಎಂದು ಹಳೆ ಸುಳ್ಳನ್ನೇ ಹೇಳಿದನು. ಆದರೆ ಈ ಬಾರಿ ರಮ್ಯಾ ಸುಮ್ಮನಿರಲಿಲ್ಲ. ಗಾಯಕ್ಕೆ ಮದ್ದು ಹಾಕುತ್ತಾ ಅವಳು ಗಂಭೀರವಾಗಿ ಹೇಳಿದಳು, ನಾನೇನು ದಡ್ಡಿಯಲ್ಲ ಚೇತನ್, ನಿನ್ನೆ ಬೆನ್ನಿಗೆ ಗಾಯ, ಇಂದು ಭುಜಕ್ಕೆ ರಕ್ತ. ತೋಟದ ಕೆಲಸ ಮಾಡುವವನಿಗೆ ಇಂಥ ಗಾಯಗಳಾಗುವುದಿಲ್ಲ. ನಾನು ಇಂದು ತೋಟಕ್ಕೆ ಬಂದಿದ್ದೆ, ನೀನು ಅಲ್ಲಿ ಇರಲಿಲ್ಲ. ನಿಜ ಹೇಳು, ನೀನು ಮತ್ತೆ ಗೂಢಚಾರಿಕೆ ಶುರು ಮಾಡಿದ್ದೀಯಾ? ರಮ್ಯಾಳ ನೇರ ಪ್ರಶ್ನೆಗೆ ಚೇತನ್ ಉತ್ತರಿಸಲಾಗದೆ ತಲೆ ತಗ್ಗಿಸಿದ. ಕೊನೆಗೂ ಮೌನ ಮುರಿದು ಸತ್ಯ ಒಪ್ಪಿಕೊಂಡ. ಹೌದು ರಮ್ಯಾ, ನಾವು ಇಲ್ಲಿಗೆ ಬಂದಿದ್ದೇ ಒಂದು ರಹಸ್ಯ ಮಿಷನ್ ಮೇಲೆ. ನಮ್ಮ ದೇಶದಿಂದ ತಪ್ಪಿಸಿಕೊಂಡು ಬಂದಿರುವ ಒಬ್ಬ ಅಪಾಯಕಾರಿ ಡ್ರಗ್ ಮಾಫಿಯಾ ಕಿಂಗ್ ಈ ವಿಷ್ಣುಪುರದಲ್ಲಿ ಅಡಗಿದ್ದಾನೆ. ಅವನನ್ನು ಸಾಯಿಸಲು ನನಗೆ ಆದೇಶವಿದೆ. ಅವನು ಇನ್ನೆರಡು ದಿನದಲ್ಲಿ ನನ್ನ ಕೈಗೆ ಸಿಗುತ್ತಾನೆ ಎಂದನು. ಈ ಮಾತನ್ನು ಕೇಳಿದ ರಮ್ಯಾಳಿಗೆ ಭೂಮಿಯೇ ಕುಸಿದಂತಾಗಿತ್ತು. ಹಾಗಿದ್ದರೆ ಈ ಮದುವೆ, ಈ ಪ್ರೀತಿ ಎಲ್ಲ ನಿನ್ನ ಮಿಷನ್ಗಾಗಿ ಮಾಡಿದ ನಾಟಕವೇ? ನನ್ನನ್ನು ಕೇವಲ ಒಂದು ದಾಳವಾಗಿ ಬಳಸಿಕೊಂಡೆಯಾ? ಮಿಷನ್ ಮುಗಿದ ಮೇಲೆ ನೀನು ನಿನ್ನ ದೇಶಕ್ಕೆ ಮರಳಿ ಹೋಗುತ್ತೀಯಾ? ಹಾಗಿದ್ದರೆ ನನ್ನ ಗತಿ ಏನು ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದ್ದಳು. ಚೇತನ್ ಅವಳನ್ನು ಸಮಾಧಾನಪಡಿಸಲು ಹೋಗಿ, ರಮ್ಯಾ, ನಾನು ನಿನ್ನನ್ನು ಪ್ರೀತಿಸುತ್ತಿರುವುದು ಸತ್ಯ. ಆದರೆ ನನ್ನ ದೇಶ, ನಾನು ನೀಡಿದ ವಚನವನ್ನು ಸತ್ಯ, ನನ್ನ ಕರ್ತವ್ಯ ಮುಗಿಸಿ ನಾನು ಮರಳಲೇಬೇಕು ಎಂದನು. ಇದರಿಂದ ರಮ್ಯಾಳ ಕೋಪ ಉತ್ತುಂಗಕ್ಕೇರಿತ್ತು. ನಿನ್ನ ದೇಶ ಪ್ರೇಮದ ಮುಂದೆ ನಿನಗೆ ನನ್ನ ಪ್ರೀತಿ ಕಾಣುತ್ತಿಲ್ಲವಾ? ನಿನಗೆ ನಾನು ಬೇಕಿದ್ದರೆ ಈಗಲೇ ಈ ಮಿಷನ್ ಬಿಟ್ಟು ನನ್ನೊಂದಿಗೆ ತವರು ಮನೆಗೆ ಬಾ, ಇಲ್ಲದಿದ್ದರೆ ನಮ್ಮ ಸಂಬಂಧ ಇಲ್ಲಿಗೆ ಅಂತ್ಯ ಎಂದು ಕಠೋರವಾದ ಅಂತಿಮ ನಿರ್ಧಾರ ಪ್ರಕಟಿಸಿದಳು. ಚೇತನ್ ಅಸಹಾಯಕನಾಗಿ ನಿಂತಿದ್ದ. ಒಂದು ಕಡೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಹೆಂಡತಿ, ಇನ್ನೊಂದು ಕಡೆ ತಾಯಿ ಸಮಾನವಾದ ದೇಶದ ಗೌರವ. ಒಬ್ಬರ ನಡುವೆ ಸಿಲುಕಿದ ಚೇತನ್ನ ಕಣ್ಣುಗಳು ನೀರು ಹರಿಯಿತು. ಇಬ್ಬರೂ ಪರಸ್ಪರ ಅಪ್ಪಿಕೊಂಡು ಕಣ್ಣೀರು ಬಿಟ್ಟರು. ಆದರೆ ಆ ಅಪ್ಪುಗೆಯಲ್ಲಿ ಮೊದಲಿನ ನೆಮ್ಮದಿ ಇರಲಿಲ್ಲ. ಬದಲಾಗಿ ಬೇರ್ಪಡುವ ಭಯವಿತ್ತು. ಬದುಕು ಅವರಿಬ್ಬರನ್ನ ಅತ್ಯಂತ ಕಠಿಣವಾದ ತಿರುವಿನಲ್ಲಿ ತಂದು ನಿಲ್ಲಿಸಿತ್ತು. ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿದ್ದ ಲೀನಾ ಮತ್ತು ಅವಳ ತಂಡಕ್ಕೆ ಚೇತನ್ನ ಪತ್ತೆ ಹಚ್ಚುವುದು ಅಸಾಧ್ಯವೆನಿಸಿತ್ತು. ಸುಮಾರು 1 ತಿಂಗಳ ಸತತ ಪ್ರಯತ್ನದ ನಂತರವೂ ಯಾವುದೇ ಸುಳಿವು ಸಿಗದಿದ್ದಾಗ ಅವರು ಕಾರ್ಯಾಚರಣೆಯನ್ನು ಕೈಬಿಟ್ಟು ತಮ್ಮ ದೇಶಕ್ಕೆ ಮರಳಲು ನಿರ್ಧರಿಸಿದ್ದರು. ಆದರೆ ಕಡೆ ಕ್ಷಣದಲ್ಲಿ ಟೀಮ್ ಲೀಡರ್ ತಮ್ಮ ಹಳೆಯ ಸ್ಥಳೀಯ ಬಾತ್ಮೀದಾರ ನೆರವಿನಿಂದ ಚೇತನ್ ವಿಷ್ಣುಪುರ ಎಂಬ ಕುಗ್ರಾಮದಲ್ಲಿ ಅಡಗಿ ಕುಳಿತಿರುವ ಪಕ್ಕಾ ಮಾಹಿತಿಯನ್ನು ಪತ್ತೆ ಹಚ್ಚಿದನು. ಜಿಂಕೆ ಸಿಕ್ಕಿದೆ, ಹೊರಡಿ ಎಂಬ ಆದೇಶದೊಂದಿಗೆ ಇಡೀ ತಂಡ ವಿಷ್ಣುಪುರದತ್ತ ನುಗ್ಗಿತ್ತು. ತಂಡದೊಂದಿಗೆ ಜೀಪಿನಲ್ಲಿ ಕುಳಿತಿದ್ದ ಲೀನಾಳ ಎದೆಯಲ್ಲಿ ತಳಮಳ ಶುರುವಾಗಿತ್ತು. ಒಂದೆಡೆ ಕರ್ತವ್ಯ, ಇನ್ನೊಂದೆಡೆ ಚೇತನ್ ಮೇಲಿರುವ ಪ್ರೀತಿ ಅವಳನ್ನು ಇಕ್ಕಟ್ಟಿಗೆ ಸಿಲುಕಿಸಿತ್ತು. ಇತ್ತ ವಿಷ್ಣುಪುರದಲ್ಲಿ ಚೇತನ್ ಮತ್ತು ರಮ್ಯಾ ಶಿವಪ್ಪ ನಾಯಕರ ಮನೆಯ ಪೂಜೆಗೆ ಹೊರಟಿದ್ದರು. ನಿನ್ನೆಯ ರಾತ್ರಿಯ ಜಗಳದ ನಂತರ ಇಬ್ಬರ ನಡುವೆ ಮೌನವೊಂದು ರಾರಾಜಿಸುತ್ತಿತ್ತು. ರಮ್ಯಾ ಚೇತನನ್ನು ಪ್ರೀತಿಸುತ್ತಿದ್ದರು. ಅವನ ಮಿಷನ್ ಮತ್ತು ಅಪಾಯಕಾರಿ ಬದುಕಿನ ಬಗ್ಗೆ ತೀವ್ರ ಆಕ್ರೋಶಗೊಂಡಿದ್ದಳು. ಬಂಗಲೆಯಲ್ಲಿನ ತಲುಪಿದಾಗ ಶಿವಪ್ಪ ನಾಯಕರ ಹೆಂಡತಿ ಅವರಿಬ್ಬರನ್ನ ಪ್ರೀತಿಯಿಂದ ಸ್ವಾಗತಿಸಿ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಿದರು. ಬಂಗಲೆಯ ತುಂಬ ಊರಿನ ಜನ ತುಂಬಿದ್ದರು. ಆ ಜನಸಂದಣಿಯ ನಡುವೆ ಕಪಟ ನಾಟಕವಾಡುತ್ತಿದ್ದ ಜಲಜಮ್ಮ ಮತ್ತು ಕುಹಕನಿಗೆ ಬೀರುತ್ತಿದ್ದ ಇನ್ಸ್ಪೆಕ್ಟರ್ ಆದಿತ್ಯ ಕೂಡ ಹಾಜರಿದ್ದರು. ಪೂಜೆಯ ವಿಧಿವಿಧಾನಗಳು ಭಕ್ತಿಯಿಂದ ನಡೆಯುತ್ತಿದ್ದರು. ಚೇತನ್ನ ಕಣ್ಣುಗಳು ಮಾತ್ರ ಆ ಮನೆಯ ಪ್ರತಿಯೊಬ್ಬ ಸದಸ್ಯನ ಚಲನವಲನಗಳನ್ನು ಹದ್ದಿನಂತೆ ಗಮನಿಸುತ್ತಿದ್ದವು. ಶಿವಪ್ಪ ನಾಯಕನ ಕಿರಿಯ ಮಗ ಮಂಜ ಮಾತ್ರ ಸತತವಾಗಿ ರಮ್ಯಾಳ ಕಡೆಗೆ ವಿಕೃತ ನೋಟ ಬೀರುತ್ತಿದ್ದನು. ಚೇತನ್ನ ಗಮನಕ್ಕೆ ಬಂದಿತ್ತು. ಪೂಜೆ ಮುಗಿದ ನಂತರ ಎಲ್ಲರಿಗೂ ಪ್ರಸಾದ ಮತ್ತು ಊಟದ ವ್ಯವಸ್ಥೆ ಇತ್ತು. ಅಷ್ಟರಲ್ಲಿ ಅಖಿಲ್ ಮತ್ತು ನಿಖಿಲ್ ಓಡಿ ಬಂದು, ಬನ್ನಿ ಟೀಚರ್, ನಮ್ಮ ಮನೆಯನ್ನು ಸರಿಯಾಗಿ ತೋರಿಸುತ್ತೇವೆ ಎಂದು ರಮ್ಯಾಳನ್ನು ಬಂಗಲೆಯ
ಮೇಲಂತಸ್ತಿಗೆ ಕರೆದುಕೊಂಡು ಹೋದರು. ರಮ್ಯಾ ಮಕ್ಕಳೊಂದಿಗೆ ಹೋಗುವುದನ್ನೇ ಕಾಯುತ್ತಿದ್ದ ಮಂಜ ಯಾರಿಗೂ ತಿಳಿಯದಂತೆ ಅವಳನ್ನು ಹಿಂಬಾಲಿಸಿದನು. ಅವನ ಕಣ್ಣಲ್ಲಿ ಕಾಮ ಮತ್ತು ಸಂಚು ಎದ್ದು ಕಾಣುತ್ತಿತ್ತು. ಮಂಜಾನ ಈ ನಡವಳಿಕೆಯನ್ನು ಕಂಡ ಚೇತನ್ಗೆ ತನ್ನ ಜಿಂಕೆ ಅಂದರೆ ಆ ಡ್ರಗ್ಸ್ ಮಾಫಿಯಾದ ಕಿಂಗ್ ಮತ್ಯಾರೂ ಅಲ್ಲ, ಇದೇ ಮಂಜ ಎಂಬುದು ಬಹುತೇಕ ಖಚಿತವಾಗಿತ್ತು. ರಮ್ಯಾಳನ್ನು ಅಪಾಯದಿಂದ ರಕ್ಷಿಸಲು ಮತ್ತು ತನ್ನ ಮಿಷನ್ ಪೂರೈಸಲು ಚೇತನ್ ಕೂಡ ಸದ್ದಿಲ್ಲದೆ ಜನರ ನಡುವಿನಿಂದ ಮರೆಯಾಗಿ ಮಂಜಾನನ್ನು ಹಿಂಬಾಲಿಸಿದನು. ಬಂಗಲೆಯ ಗಾಢವಾದ ಕಾರಿಡಾರ್ಗಳಲ್ಲಿ ಈಗ ಬೆನ್ನಟ್ಟುವಿಕೆಯ ಆಟ ಶುರುವಾಗಿತ್ತು. ಅತ್ತ ಊರಿನ ಗಡಿಯೊಳಗೆ ಲೀನಾಳ ಜೀಪು ಪ್ರವೇಶಿಸಿತ್ತು. ಇತ್ತ ಬಂಗಲೆಯೊಳಗೆ ಅಪಾಯದ ಮಡುವಿಗೆ ಹೆಜ್ಜೆ ಹಾಕುತ್ತಿದ್ದಳು ಚೇತನ್. ಇಂದು ಪ್ರೀತಿ ಮತ್ತು ಕರ್ತವ್ಯ ಎರಡನ್ನೂ ಒಟ್ಟಿಗೆ ಉಳಿಸಿಕೊಳ್ಳುವವನೇ ವಿಷ್ಣುಪುರದ ರಕ್ತಸಿಕ್ತ ರಹಸ್ಯ ಮತ್ತು ಪ್ರೀತಿಯ ವಿಜಯ. ಬಂಗಲೆಯ ಮೇಲಂತಸ್ತಿನ ಆ ಕಿರಿದಾದ ಕಾರಿಡಾರ್ನಲ್ಲಿ ಮೌನ ಭಯಾನಕವಾಗಿತ್ತು. ಮಂಜನ ಮುಖದಲ್ಲಿ ಅಟ್ಟಹಾಸದ ನಗು ಇತ್ತು. ಈ ಇಡೀ ವಿಷ್ಣುಪುರಕ್ಕೆ ನಾನೇ ರಾಜ ರಮ್ಯಾ, ನಿನ್ನ ಗಡ್ಡ ಒಬ್ಬ ಅನಾಥ ಗೂಢಚಾರ, ಅವನನ್ನು ಮುಗಿಸಿ ನಿನ್ನನ್ನು ನಾನು ವಶಪಡಿಸಿಕೊಳ್ಳುತ್ತೇನೆ ಎಂದು ಅಬ್ಬರಿಸಿದ. ಆದರೆ ಸರಿಯಾಗಿ ಅದೇ ಕ್ಷಣದಲ್ಲಿ ಕೋಣೆಯ ಬೃಹತ್ ಕಿಟಕಿ ಗಾಜು ಚೂರು ಚೂರಾಗಿ ಪುಡಿಯಾಯಿತು. ಕಿಟಕಿಯಿಂದ ಸಿಂಹದಂತೆ ಹಾರಿ ಹೊರಬಂದನು ಚೇತನ್. ಚೇತನ್ನ ಭುಜದಿಂದ ರಕ್ತ ಸೋರುತ್ತಿದ್ದರೂ ಅವನ ಕಣ್ಣಲ್ಲಿ ಜ್ವಾಲಾಮುಖಿ ಇತ್ತು. ಮಂಜ ಪಿಸ್ತೂಲ್ ಎತ್ತುವ ಮೊದಲೇ ಚೇತನ್ ಅವನ ಮೇಲೆರಗಿ ಮರ್ಮಾಘಾತ ನೀಡಿದ. ಇಬ್ಬರ ನಡುವೆ ಭೀಕರ ಕಾಳಗ ಶುರುವಾಗಿತ್ತು. ಮಂಜ ತನ್ನ ಬಲವಾದ ಮುಷ್ಟಿಯಿಂದ ಚೇತನ್ ಗಾಯದ ಮೇಲೆಯೇ ಹೊಡೆಯುತ್ತಿದ್ದ. ಚೇತನ್ ನೋವಿನಿಂದ ಕಿರುಚಿದರೂ ತನ್ನ ಗುರಿ ಬಿಡಲಿಲ್ಲ. ನನ್ನ ದೇಶದ ಯುವ ಶಕ್ತಿಯನ್ನು ಡ್ರಗ್ಸ್ನಿಂದ ಹಾಳು ಮಾಡುತ್ತಿರುವ ನಿನ್ನಂಥ ರಾಕ್ಷಸರನ್ನು ಜೀವಂತವಾಗಿ ಬಿಡುವುದಿಲ್ಲ ಎಂದು ಗರ್ಜಿಸುತ್ತಾ ಚೇತನ್ ಅವನನ್ನು ಗೋಡೆಗೆ ಅಪ್ಪಳಿಸಿದ. ಅಷ್ಟರಲ್ಲಿ ಕೆಳಗಿನಿಂದ ಇನ್ಸ್ಪೆಕ್ಟರ್ ಆದಿತ್ಯ ತನ್ನ ತಂಡದೊಂದಿಗೆ ಬಂದು ಚೇತನ್ಗೆ ಗನ್ ಗುರಿಯಿಟ್ಟನು. ಆದಿತ್ಯ ಮಂಜನ ಪಕ್ಕ ಪಾಲುದಾರ ಎಂಬ ಸತ್ಯ ಈಗ ಜಗಜ್ಜಾಹಿರಾಯಿತು. ಚೇತನ್, ನಿನ್ನ ಆಟ ಮುಗಿಯಿತು, ಈಗ ನಿನಗೆ ಸಾವೇ ಖಚಿತ ಎಂದು ಆದಿತ್ಯ ಟ್ರಿಗರ್ ಒತ್ತುವ ಹೋದಾಗ ಬಂಗಲೆಯ ಬಾಗಿಲುಗಳು ಸೀಳಿದವು. ಲೀನಾ ಮತ್ತು ಅವಳ ವಿಶೇಷ ಕಮಾಂಡೋ ತಂಡ ಒಳನುಗ್ಗಿತ್ತು. ಲೀನಾ ತನ್ನ ಪಿಸ್ತೂಲನ್ನು ನೇರವಾಗಿ ಆದಿತ್ಯನ ಹಣೆಗೆ ಹಿಡಿದಳು. ಆದಿತ್ಯ, ನಿನ್ನ ದೇಶದ್ರೋಹದ ಆಟ ಮುಗಿಯಿತು, ಹ್ಯಾಂಡ್ಸ್ ಅಪ್ ಎಂದು ಲೀನಾ ಕಿರುಚಿದಳು. ಲೀನಾಳ ತಂಡ ಕ್ಷಣಾರ್ಧದಲ್ಲಿ ಮಂಜ ಮತ್ತು ಆದಿತ್ಯನನ್ನು ಬಂಧಿಸಿತು. ಬಂಗಲೆಯ ನೆಲಮಾಳಿಗೆಯಲ್ಲಿ ಅಡಗಿಸಿಟ್ಟ 100 kg ಡ್ರಗ್ಸ್ ಮತ್ತು ನೆಲ್ಸನ್ ಸೃಷ್ಟಿಸಿದ್ದ ನಕಲಿ ದಾಖಲೆಗಳ ಕರಾಳ ಲೋಕ ಬಯಲಿಗೆ ಬಂದಿತ್ತು. ಬಂಗಲೆಯ ಅಂಗಳದಲ್ಲಿ ಊರಿನ ಜನರೆಲ್ಲ ನೆರೆದಿದ್ದರು. ಲೀನಾ ಚೇತನ್ ಹತ್ತಿರ ಬಂದು ಅವನ ಕೈಗಳಿಗೆ ಹಾಕಿದ್ದ ಸಂಕೋಲೆಯನ್ನು ತೆಗೆದಳು. ಚೇತನ್, ನನ್ನನ್ನು ಕ್ಷಮಿಸು. ಬೆಂಗಳೂರಲ್ಲಿ ನಿನ್ನನ್ನು ಹಿಡಿಯಲು ಬಂದಾಗ ನೀನು ಅಪರಾಧಿ ಎಂದು ನಂಬಿದ್ದೆ. ಆದರೆ ನೆಲ್ಸನ್ ಸಾಯುವ ಮುನ್ನ ತನ್ನ ತಪ್ಪೊಪ್ಪಿಗೆಯನ್ನು ಒಂದು ರಹಸ್ಯ ಚಿಪ್ನಲ್ಲಿ ದಾಖಲಿಸಿಟ್ಟಿದ್ದ. ಅದು ನನಗೆ ಸಿಕ್ಕಿತ್ತು. ನೀನು ನಮ್ಮ ಇಲಾಖೆಯ ಹೆಮ್ಮೆ. ನಿನ್ನ ಮೇಲಿದ್ದ ಎಲ್ಲ ದೇಶದ್ರೋಹದ ಕಲೆಗಳು ಇಂದು ತೊಳೆದು ಹಾಕಲಾಗಿದೆ. ನೀನು ಮತ್ತೆ ಅಧಿಕೃತವಾಗಿ ನಮ್ಮ ದೇಶದ ವೀರ ಸೈನಿಕ ಎಂದು ಲೀನಾ ಗೌರವದಿಂದ ಸಲ್ಯೂಟ್ ಹೊಡೆದಳು. ಲೀನಾಳ ಕಣ್ಣಲ್ಲಿ ಚೇತನ್ ಮೇಲಿದ್ದ ಪ್ರೀತಿ ಕಾಣುತ್ತಿತ್ತು. ಆದರೆ ಅವಳು ಚೇತನ್ ಮತ್ತು ರಮ್ಯಾಳ ಪ್ರೀತಿಯನ್ನು ಗೌರವಿಸಿ ತನ್ನ ಭಾವನೆಯನ್ನು ಅತ್ತಿಕ್ಕಿಕೊಂಡಳು. ಈಗ ಚೇತನ್ ರಮ್ಯಾಳ ಕಡೆಗೆ ತಿರುಗಿದನು. ರಮ್ಯಾ ಇಷ್ಟು ಹೊತ್ತು ಮೌನವಾಗಿ ಅಳುತ್ತಿದ್ದಳು. ರಮ್ಯಾ, ನಾನು ಶ್ರೀವತ್ಸ, ನಿನ್ನನ್ನು ಪ್ರೀತಿಸುತ್ತಿದ್ದುದು ಸತ್ಯ. ಆದರೆ ನನ್ನ ದೇಶಕ್ಕಾಗಿ ನಾನು ಈ ಸುಳ್ಳಿನ ಬದುಕನ್ನು ಬದುಕಬೇಕಾಗಿತ್ತು. ಈಗ ಹೇಳು, ಈ ಗೂಢಚಾರನ ಜೊತೆ ನೀನು ಬರುತ್ತೀಯಾ ಅಥವಾ ನನ್ನ ಅಪಾಯಕಾರಿ ಬದುಕು ನಿನಗೆ ಬೇಡವಾ ಎಂದು ಭಾವೋದ್ವೇಗದಿಂದ ಕೇಳಿದ. ರಮ್ಯಾ ಓಡಿ ಬಂದು ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಚೇತನ್, ನೀನು ಯಾರು ಎಂಬುದು ನನಗೆ ಮುಖ್ಯವಲ್ಲ, ನೀನು ನನ್ನವನು ಎಂಬುದು ಮಾತ್ರ ಸತ್ಯ. ಒಬ್ಬ ಸೈನಿಕನ ಹೆಂಡತಿಯಾಗುವುದು ಎಷ್ಟು ಕಷ್ಟವೋ ಅಷ್ಟೇ ಹೆಮ್ಮೆಯ ವಿಷಯ. ನಿನ್ನ ದೇಶ ಪ್ರೇಮದ ಜೊತೆಗೆ ನಾನು ಸದಾ ಇರುತ್ತೇನೆ ಎಂದಳು. ಊರಿನ ಜನರೆಲ್ಲ ಚಪ್ಪಾಳೆ ತಟ್ಟಿ ಅವರ ಪ್ರೀತಿಯನ್ನು ಗೌರವ ಸಲ್ಲಿಸಿದರು. 1 ತಿಂಗಳ ನಂತರ ಬೆಂಗಳೂರಿನ ಒಂದು ಸುಂದರ ಸಂಜೆ. ರಮ್ಯಾ ತನ್ನ ಬ್ಯಾಂಕ್ ಕೆಲಸ ಮುಗಿಸಿ ಮನೆಗೆ ಬಂದಾಗ ಮನೆಯ ಮುಂದೆ ಚೇತನ್ ಅಧಿಕೃತ ಸರ್ಕಾರಿ ಜೀಪು ನಿಂತಿತ್ತು. ಚೇತನ್ ತನ್ನ ಮಿಲಿಟರಿ ಯೂನಿಫಾರ್ಮ್ನಲ್ಲಿ ಎದೆಯ ಮೇಲೆ ಶೌರ್ಯ ಪದಕದೊಂದಿಗೆ ನಗುತ್ತಾ ನಿಂತಿದ್ದ. ಈಗ ಯಾವುದೇ ನೆರಳುಗಳಿಲ್ಲ, ಯಾವುದೇ ಸುಳ್ಳಿಲ್ಲ, ಕೇವಲ ನೀನು ಮತ್ತು ನಾನು ಎಂದು ಚೇತನ್ ಹೇಳಿದ. ರಮ್ಯಾ ಮುಗುಳು ನಗುತ್ತಾ ಅವನಿಗೆ ಕಾಫಿ ಕಪ್ ನೀಡಿದಳು. ವಿಷ್ಣುಪುರದ ಆ ಕರಾಳ ರಾತ್ರಿ ಮರೆಯಾಗಿ ಅವರ ಬದುಕಲ್ಲಿ ಹೊಸ ಬೆಳಕು ಮೂಡಿತ್ತು. ಚೇತನ್ ಮತ್ತು ರಮ್ಯಾಳ ಪ್ರೇಮ ಕಥೆ ಇತಿಹಾಸದಲ್ಲಿ ಅಜರಾಮರವಾಗಿತ್ತು. ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯಗಳಿಗಾಗಿ ನಾನು ಸದಾ ಕಾಯ್ತಾ ಇರ್ತೀನಿ. ಜೊತೆಗೆ ಮರೆಯದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ. ನಾಳೆ ಮತ್ತೊಂದು ಸುಂದರ ಕಥೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಕಾಯ್ತಾ ಇರಿ, ಖುಷಿಯಾಗಿರಿ.